Hello everyone, welcome to Sanmarga classes. Let us see question number 61 of chapter Force and Laws of Motion. Two friends on roller skates are standing 5 meter apart facing each other. ಇಬ್ರು ಫ್ರೆಂಡ್ಸ್ ಏನ್ ಮಾಡಿದ್ದಾರೆ? ರೋಲರ್ ಸ್ಕೇಟ್ಸ್ ಮೇಲೆ ನಿಂತ್ಕೊಂಡಿದ್ದಾರೆ. ಇಬ್ರು 5 meter apart ನಿಂತ್ಕೊಂಡಿದ್ದಾರೆ. One of them throws a ball of 2 kg towards the other. ಇಲ್ಲಿ ಒಬ್ರು ಏನ್ ಮಾಡ್ತಾ ಇದ್ದಾರೆ, ಇನ್ನೊಬ್ರ ಕಡೆ 2 kg ಮಾಸ್ ಇರೋ ಬಾಲ್ ಅನ್ನ ಥ್ರೋ ಮಾಡ್ತಾ ಇದ್ದಾರೆ. ಹೂ ಕ್ಯಾಚಸ್ ಇಟ್? ಹಾಗಿದ್ರೆ ಯಾರು ಇದನ್ನ ಕ್ಯಾಚ್ ಮಾಡ್ತಾರೆ? ಹೌ ವಿಲ್ ದಿಸ್ ಆಕ್ಟಿವಿಟಿ ಅಫೆಕ್ಟ್ ದ ಪೊಸಿಷನ್ ಆಫ್ ದ ಟೂ? ಹಾಗಿದ್ರೆ ಇದು ಆ ಇಬ್ರು ಪೊಸಿಷನ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಎಕ್ಸ್ಪ್ಲೇನ್ ಯುವರ್ ಆನ್ಸರ್. ಸಪರೇಷನ್ ಬಿಟ್ವೀನ್ ದೆಮ್ ವಿಲ್ ಇನ್ಕ್ರೀಸ್. ಇಲ್ಲಿ ಏನಾಗುತ್ತೆ, ಸರಿ, ಯಾರು ಬಾಲ್ ಅನ್ನ ಎಸಿತಾರಲ್ಲ ಅವ್ರು ಬಿಟ್ಟು ಅವ್ರ ಎದುರಿಗೆ ನಿಂತ್ಕೊಂಡಿರ್ತಾರಲ್ಲ ಅವರು ಬಾಲ್ ಅನ್ನ ಕ್ಯಾಚ್ ಮಾಡ್ಕೋತಾರೆ. ಇಫ್ ದಿಸ್ guy with red color shirt throwing 2 kg ball, then ಈ ಬ್ಲೂ ಕಲರ್ ಶರ್ಟ್ ಗಾಯ ಏನಿದಾರಲ್ಲ ಇವರು ಕ್ಯಾಚ್ ಹಿಡ್ಕೋತಾರೆ. ಅದೇ ಉಲ್ಟಾ, ಇವ್ರು ಎಸಿದ್ರೆ ಇವ್ರು ಕ್ಯಾಚ್ ಹಿಡ್ಕೋತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸಪರೇಷನ್ ಬಿಟ್ವೀನ್ ದೆಮ್ ವಿಲ್ ಇನ್ಕ್ರೀಸ್. ಇನಿಷಿಯಲಿ ದ ಮೊಮೆಂಟಮ್ ಆಫ್ ಬೋತ್ ಆಫ್ ದೆಮ್ ಆರ್ ಝೀರೋ ಆಸ್ ದೇ ಆರ್ ಎಟ್ ರೆಸ್ಟ್. ಇನಿಷಿಯಲಿ ಮೊಮೆಂಟಮ್ ಏನಿರುತ್ತೆ ಇವರಿಬ್ಬರದ್ದು? ಝೀರೋ ಇರುತ್ತೆ. ಸಿನ್ಸ್ ದೇ ಆರ್ ಇನ್ ರೆಸ್ಟ್, ವಿ ಇಸ್ ಈಕ್ವಲ್ ಟು ಝೀರೋ ಇದೆ. ಸೊ ಮೊಮೆಂಟಮ್ ಏನಿರುತ್ತೆ? ಝೀರೋ ಇರುತ್ತೆ. ಬಟ್ in order to conserve the momentum, the one who throws the ball would move backward. ಇಲ್ಲೇನಾಗುತ್ತೆ, ಅಗೇನ್ ಥರ್ಡ್ ಲಾ ಆಫ್ ಮೋಷನ್ ನಾವು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ? ಇನ್ ಆರ್ಡರ್ ಟು ಕನ್ಸರ್ವ್ ದ ಮೊಮೆಂಟಮ್, ಒನ್ ಹೂ ಥ್ರೋಸ್ ದ ಬಾಲ್ ವುಡ್ ಮೂವ್ ಬ್ಯಾಕ್ವರ್ಡ್. ಇಲ್ಲಿ ನೋಡಿ, ಅವನು ಬಾಲ್ ಮೇಲೆ ಫೋರ್ಸ್ ಹಾಕಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಥ್ರೋ ಮಾಡ್ತಾ ಇದ್ದಾನೆ. ಈಗ ಬಾಲ್ ಮೇಲೆ ಅವನು ಫೋರ್ಸ್ ಹಾಕ್ತಿದ್ದಾನೆ. ಸೊ ದಿಸ್ ಇಸ್ ಆಕ್ಷನ್. ಹಾಗಿದ್ರೆ ರಿಯಾಕ್ಷನ್ ಇರ್ಬೇಕಲ್ಲ. ಬಾಲ್ ಅವ್ರ ಮೇಲೆ ಏನ್ ಫೋರ್ಸ್ ಹಾಕ್ತಾ ಇದೆ ಅದು ರಿಯಾಕ್ಷನ್. ಸೊ ಅವನೇನಾಗ್ತಾನೆ, ಸ್ವಲ್ಪ ಹಿಂದ್ಗಡೆ ಮೂವ್ ಆಗ್ತಾನೆ, ಮೂವ್ ಬ್ಯಾಕ್ವರ್ಡ್. ಇವನು ಬಾಲ್ ಅನ್ನ ಥ್ರೋ ಮಾಡಿದಾನೆ ಅಂದ್ರೆ ದಿಸ್ ಇಸ್ ಆಕ್ಷನ್ ಅಂಡ್ ದಿಸ್ ಇಸ್ ರಿಯಾಕ್ಷನ್. The second will experience a net force after catching the ball and therefore will move backwards, that is in the direction of force. ಈಗ ಹಾಗಿದ್ರೆ ಯಾರು ಕ್ಯಾಚ್ ಮಾಡ್ತಾರೆ? ಸೆಕೆಂಡ್ ಒನ್ ವಿಲ್ ಎಕ್ಸ್ಪೀರಿಯನ್ಸ್ ನೆಟ್ ಫೋರ್ಸ್ ಆಫ್ಟರ್ ಕ್ಯಾಚಿಂಗ್ ದ ಬಾಲ್. ಯಾಕೆಂದ್ರೆ ಇದು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇದೆ ಅಲ್ಲ. ಸೊ ಆಫ್ಟರ್ ಕ್ಯಾಚಿಂಗ್ ದ ಬಾಲ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂಡ್ therefore will move backwards, that is in the direction of force. So ಇವರಿಬ್ರು ಕೂಡ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾರೆ. ಥ್ಯಾಂಕ್ ಯು.